ಇನ್ನೊಂದು ಕಡೆಯಿಂದ ಇಂಡಸ್ಟ್ರಿಯ ಒಂದು ಮಾತು ಮತ್ತೆ ಜನಗಳ ಮಧ್ಯೆ ಇರೋದು ಅಂತಂದ್ರೆ, ಈ ಕಡೆ ಇವರು ಅದ್ಭುತವಾದ ನಾಯಕರು, ಈ ಕಡೆ ಇವರು ಒಳ್ಳೆ ನಿರ್ಮಾಪಕರು, ಇಬ್ರು ಮಾದರಿಯಾಗಿದ್ದರು ಒಂದು ಟೈಮ್ಗೆ. ಅಂದ್ರೆ ಚೆನ್ನಾಗಿದ್ದು ಇಂಡಸ್ಟ್ರಿಗೆ ಈ ತರದ ಒಂದು ಕೊಡುಗೆ ಕೊಡಬೇಕು ಅಂತ ಓಡಾಡಿದ್ರು. ಅವರಿಬ್ಬರ ವೈಮನಸ್ಸು ಮತ್ತೆ ರಾಜಿಯಾಗ ಹಂತಕ್ಕೆ ಏನಾದ್ರು ಹೋಗುತ್ತೆ? ಯಾಕಂದ್ರೆ ಅವರಿಬ್ಬರು ಒಂದಾದ ಒಂದು ಒಳ್ಳೆ ಸಿನಿಮಾಗಳು ಬರುತ್ತೆ ಅನ್ನೋದು ಜನಗಳ ಒಂದು ಅಭಿಪ್ರಾಯ. ಮೌನವಾಗಿರ್ಬೇಕು ಸರ್. ಮೌನವಾಗಿದ್ದಷ್ಟು ಯಾವುದೋ ಒಂದು ಪರಿಸ್ಥಿತಿಲಿ ನಾವು ದೂರ ಆಗಿರ್ತೀವಿ, ಅದೊಂದು ಪರಿಸ್ಥಿತಿ ಮತ್ತೆ ಒಂದು ಮಾಡುತ್ತೆ. ಆ ಪರಿಸ್ಥಿತಿ ಬರೋಗಂಟ ನಾವು ಮೌನವಾಗಿರ್ಬೇಕಾಗತ್ತೆ. ಎಲ್ಲೋ ನಾವು ಒಂದ್ ಕಡೆ ಒಳ್ಳೇದಾಗ್ಲಿ ಅಂತನೋ ಅಥವಾ ಏನೋ ಒಂದು ಹೇಳಿಕೆ ಕೊಟ್ಟಾಗ ಈ ತರ ಏನೋ ಬದಲಾವಣೆಗಳಾಗ್ತಾ ಇರ್ತವೆ. ಸೊ ನಾನೇನು ಹೇಳ್ತೀನಿ, ಮೌನವಾಗಿದ್ದಷ್ಟು ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ನಾನು ಆಶಿಸ್ತೀನಿ ಒಳ್ಳೆ ನಿರ್ಮಾಪಕರು ಉಮಾಪತಿ ಸರ್, ಅದ್ಭುತ ನಟರು ನಮ್ಮ ಡಿ.ಬಾ ಸರ್, ಇಬ್ರು ಒಂದಾಗ್ಲಿ, ಚೆನ್ನಾಗಿರ್ಲಿ ಅಂತ ನಿರ್ದೇಶಕನಾಗಿ, ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ನಾನು ಸದಾ ಬಯಸ್ತೀನಿ ಅವರಿಬ್ಬರಲ್ಲೂ ಒಂದು ಬೇಗ ಅವರು ಒಂದಾಗ್ಲಿ ಅಂತ. ಇದನ್ನ ನಾವು ಇಲ್ಲೇ ಬಿಟ್ಟು ಮುಂದೆ ಹೋಗೋಣ. ಇವತ್ತು ಒಂದು ಕಾಟೇರ ಅಂತ ಯಶಸ್ಸಾಗಿದೆ, ಕಾಟೇರ ಟೈಟ್ಲ್ ಹಿಟ್ ಆಗಿದೆ, ಕಾಟೇರ ಸಿನಿಮಾ ಹಿಟ್ ಆಗಿದೆ, ಮೆರೆಸಿದ್ದಾರೆ, ಕೋಟ್ಯಾಂತರ ರೂಪಾಯಿ ಅದನ್ನು ಲಾಭ ಮಾಡಿದೆ. ಇವತ್ತು ಇದನ್ನ ಬೇರೆ ರೀತಿ ತಿರುಗಿಸೋದು ನನಗೂ ಇಷ್ಟ ಆಗಲ್ಲ. ಇದು ಇಲ್ಲಿಗೆ ನಿಲ್ಸೋಣ, ಮುಂದೆ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋದು ನನ್ನೊಂದು ಅಭಿಪ್ರಾಯ ಸರ್. ಥ್ಯಾಂಕ್ ಯು ಮಹೇಶ್ ಅವರೇ. ಕಾಟೇರ ಸಕ್ಸಸ್ ನಿಂದ ಸಾಕಷ್ಟು ಓಡಾಡಿದ್ರಿ, ಮತ್ತೆ ಈ ಏನು ವಿಚಾರ ಇದೆ ಅದು ಸುಖಾಂತ್ಯ ಕಾಣಲಿ, ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ನಿರ್ದೇಶಕರಾದ ಮಹೇಶ್ ಅವರು ಮತ್ತು ಕ್ಯಾಮರಾ ಪರ್ಸನ್ ಬೈರೇಶ್ ತಿಪ್ಟೂರ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.